ಬಂಧುಗಳೇ ನಮಸ್ಕಾರ. ಇದು ಆರಡಿ ಅನ್ನುವಂತಹ ಊರ ಹತ್ರ ಇರುವಂಥ ಗಾಣ. ಇದು ಆರಡಿ ಅನ್ನುವಂಥ ಊರು ಎಲ್ಲಿ ಬರುತ್ತೆ ಅಂತಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಏನು ಶಿಡ್ಲಘಟ್ಟ ತಾಲೂಕಿನ ಶಿಡ್ಲಘಟ್ಟದಿಂದ ಎಚ್ ಕ್ರಾಸ್ ಕಡೆ ಹೋಗುವಂಥ ರಸ್ತೆಯಲ್ಲಿ ಬರ್ತದೆ. ಶಿಡ್ಲಘಟ್ಟದಿಂದ ಎಚ್ ಕ್ರಾಸ್ ಕಡೆ ಹೋಗುವಂಥ ರಸ್ತೆಯಲ್ಲಿ ಬರುವಂತಹ ಆರ್ಡಿ ಅನ್ನುವಂಥ ಒಂದು ಗ್ರಾಮದ ಒಂದು ಜಾಗದಲ್ಲಿ ನಾವಿದ್ದೀವಿ. ಇದು ಈಗ ಈ ವಿಡಿಯೋ ಆದ ನಂತರ ಒಬ್ಬ ಸಹೋದರಿಯವ್ರನ್ನ ಕೇಳಿದಾಗ ಈ ಗ್ರಾಮದವರು ಇದು ಊರಲ್ಲಿತ್ತು, ಅದನ್ನು ನಾವಿಲ್ಲಿ ಹೊರಗಡೆ ಸಾಗಿಸಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದ್ರು. ಸಂತೋಷ. ಆದರೆ ಯಾವುದೇ ಕಾರಣಕ್ಕೂ ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನು ಅಂತಂದರೆ, ಕಸ ಹಾಕುವ ಜಾಗಗಳಲ್ಲಿ, ತಿಪ್ಪೆಗಳು ಅಂದರೆ ಕಸ ಹಾಕೋ ಜಾಗ ಇರ್ಬೋದು, ಡಸ್ಟ್ಬಿನ್ಸ್ ಥರ ಇರುತ್ತಂಥ ಜಾಗಗಳಲ್ಲಿ, ಗಲೀಜು ಕೊಚ್ಚೆ ಮತ್ತು ಬೇಕಾಬಿಟ್ಟಿ ಸ್ಥಳಗಳಲ್ಲಿ ಮತ್ತು ಅಸಹ್ಯವಾದಂಥ ಸ್ಥಳಗಳಲ್ಲಿ ದಯವಿಟ್ಟು ಈ ಗಾಣಗಳನ್ನು ಹಾಕಬೇಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಯಾಕೆಂದರೆ ಇದು ಬಂದು ದೇವರ ಸ್ವರೂಪ ಆಗಿರೋದ್ರಿಂದ ಇದನ್ನು ನೀವು ಯಾವುದನ್ನ ದೇವಸ್ಥಾನದ ಆವರಣಗಳಲ್ಲಿ, ಅಶ್ವತ್ಥಕಟ್ಟೆ ಸಮೀಪ, ನೆರಳಿರೋ ಕಡೆ, ಯಾವುದನ್ನ ಕೆರೆಗಳ ಬದುಗಳಲ್ಲಿ, ಸ್ವಲ್ಪ ನೆರಳಿರುವಂಥ ಜಾಗಗಳಲ್ಲಿ ಹಾಕಿದ್ರೆ ಒಳ್ಳೆಯದು ಅನ್ನುವಂಥದ್ದು ನನ್ನ ಒಂದು ವಿನಂತಿ. ನಾನು ಸುಕ್ಟೂರು ಮಂಜುನಾಥ್, ಶ್ರೀ ಅನ್ನಪೂರ್ಣೇಶ್ವರಿ ಆಶ್ರಯಧಾಮ ವೇಮಗಲ್ ಕಡೆಯಿಂದ ಇದು ಮಾಡ್ತಾರಂಥದ್ದು. ನೋಡಿ, ತಿಪ್ಪೆ ನಿಮ್ಗೆ ಕಾಣಿಸ್ತಾ ಇದೆ, ರಸ್ತೆ ತಿಪ್ಪೆ ಪಕ್ಕದಲ್ಲೇ ಹಾಕಿದ್ದಾರೆ. ತಿಪ್ಪೆಯಲ್ಲೇ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದು ಸಗಣಿ ಜಾಸ್ತಿ ಆಯಿತು ಅಂದರೆ ಖಂಡಿತವಾಗ್ಲೂ ಅದು ಮುಚ್ಕೊಳ್ಳುತ್ತೆ. ಇದು ಆರ್ ಡಿ ಅನ್ನುವಂಥ ಒಂದು ಊರಿನ ರಸ್ತೆ ಪಕ್ಕದಲ್ಲಿರುವಂಥದ್ದು. ಇದು ನಾವು ಈಗ ಮುಂದಕ್ಕೆ ಹೋದರೆ ಎಚ್ ಕ್ರಾಸ್ ಕಡೆ ಹೋಗುತ್ತೆ. ಇದು ಬಂದು ಶಿಡ್ಲಘಟ್ಟದಿಂದ ಬರುತ್ತೆ. ದಯವಿಟ್ಟು ತಿಳಿದಂಥವ್ರು ಯಾರೂ ಸಹ ಈ ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. 4 ಜನಕ್ಕೆ ಇದ್ರ ಮಾಹಿತಿ ರವಾನೆ ಆಗಲಿ. ದೇವಸ್ಥಾನಗಳ ಬಳಿ ಹಾಕಬೇಕು ಗಾಣಗಳನ್ನು. ತಪ್ಪಿದ್ರೆ ಯಾವುದಾರೋ ನೀರಿರುವಂಥ ಒಂದು ನೀರು ಆಸರೆ ಇರೋ ಹಾಕಬೇಕು, ಅಥವಾ ಅಶ್ವತ್ಥಕಟ್ಟೆ ಕಡೆಗಳೆಲ್ಲ ಹಾಕಬೇಕು. ನಮಸ್ಕಾರ, ಥ್ಯಾಂಕ್ ಯು.